2A ಮೀಸಲಾತಿ ಕೊಡಬೇಕಂತೇಳಿ ಪಂಚಮಸಾಲಿ ಸಮಾಜ ಈಗಾಗಲೇ ಬೆಳಗಾವಿಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ 4ನೇ ತಡೆದು ಹೋರಾಟ ಮಾಡ್ತಾ ಇದ್ದಾರೆ. ಏನು ಇವರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು, ಲಾಠಿ ಚಾರ್ಜ್ ಆಗಕ್ಕೆ ಮೂಲ ಕಾರಣ ಆದಂತಹ ಎಡಿಜಿಪಿ ಆರ್ ಹಿತೇಂದ್ರ ಅವರನ್ನ ಕೆಲಸದಿಂದ ವಜಾ ಮಾಡಬೇಕಂತೇಳಿ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಿಂಗಾಯತರ ಮೇಲೆ ಅನ್ಯಾಯ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಾರರು ನಮ್ಮ ಜೊತೆ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನ್ ಹೇಳಕ್ಕೆ ಇಷ್ಟಪಡ್ತಿರ್ತಾರೆ ತಾವು? ನೋಡಿ, ಸುಮಾರು ವರ್ಷಗಳಿಂದ ನಮ್ಮ ಜೈ ಮೃತ್ಯುಂಜಯ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಕೇಳ್ತಾ ಇದಾರೆ? ತಮ್ಮ ಹಕ್ಕನ್ನು ಕೇಳ್ತಾ ಇದಾರೆ. ಅವ್ರೇನು ಮಠ ಕೇಳಿಲ್ಲ, MLC ಪೋಸ್ಟ್ ಕೇಳಿಲ್ಲ, ಕೋಟ್ಯಾಂತರ ರೊಕ್ಕ ಕೇಳಿಲ್ಲ, ಮಠದಾಗ ಕೂತ್ಕೋತಾ ಇಲ್ಲ. ಇದೆಲ್ಲ ಜನರು ತಿಳ್ಕೋಬೇಕು, ಪೊಲೀಸರು ತಿಳ್ಕೋಬೇಕು, ರಾಜಕಾರಣಿಗಳು ತಿಳ್ಕೋಬೇಕು. ಮಠದಲ್ಲಿ ಕೂತಿಲ್ಲ. ಅವ್ರು ಏನ್ ಕೇಳ್ತಾ ಇದಾರೆ? ಅವ್ರು ಪರ್ಸನಲ್ ಕೇಳ್ತಾ ಇದಾರ? ಸಮಾಜದಲ್ಲಿ ಕಡು ಬಡ ಇರುವ ಮಕ್ಕಳಿಗಾಗಿ ಕೇಳ್ತಾ ಇದಾರೆ. ಅದನ್ನ ಯಾಕೆ ಕೊಡಕ್ಕಾಗಲ್ಲ? ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಏನ್ ಮಾಡ್ಬೇಕಂದ್ರೆ, ನಿಮ್ ಕಡೆ ತಾಕತ್ತಿಲ್ಲ ಅಂದ್ರೆ ಎಷ್ಟು ಜನ ಮೀಸಲಾತಿ ಕೊಟ್ಟಿದ್ದಾರೆ ಎಲ್ಲ ಹಿಂಪಡೆ ತಗೊಳ್ಳಿ. ಹಿಂಪಡೆ ತಗೊಂಡ್ಬಿಟ್ಟು ಒಂದೇ ಮಾಡಿ. ಕಡು ಬಡವರಲ್ಲಿ ಎಲ್ಲ ನಾವು ಭಾರತೀಯರಿದ್ದಾಗ ನಾವು ನಮ್ಮ ಎಲ್ಲಾ ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮದಲ್ಲಿ ಬಡವರಿದ್ದಾರೆ. ಎಲ್ಲಾ ಬಡವರಿಗೆ 3 ಎಕರೆಗಿಂತ ಕಡಿಮೆ ಜಮೀನಿದ್ದಲ್ಲಿ ಮತ್ತು 2 ಮಕ್ಕಳಿದ್ದವರಿಗೆ ಅವರಿಗೆಲ್ಲ ಮೀಸಲಾತಿ ಕೊಡಿ. ಎಲ್ಲಾ ಸಮಾಜದವ್ರು ಕೊಡಿ, ಯಾರು ಬೇಡ ಅಂತಾರೆ. ಎಲ್ಲಾ ಬಡವರಿಗೆ ಶಾಲೆಗಳಿಗೆ, ಕಾಲೇಜುಗಳಿಗೆ, ಹಾಸ್ಪಿಟಲ್ ಇರಕ್ಕೆ, ಆಮೇಲೆ ಜಾಬ್ಗಳಿಗೆ ಕಡು ಬಡವರಿಗೆ ಸಿಗ್ಲಲ್ಲ. ಯಾಕೆ ಮಾಡಕ್ಕಾಗಲ್ಲ ನಿಮ್ಗೆ? ಒಂದೇ ಸಮಾಜ ಮುಂದೆ ಹೋಗ್ಬೇಕು. ಅದಲ್ಲ. ಬಡವರು ಅಂದ್ರೆ ಏನು? ಭಾರತೀಯಲ್ಲಿ ಎಲ್ಲರೂ ಬಡವರೇ ಇದ್ದಾರೆ. ಎಷ್ಟು % ಇದ್ದಾರೆ? ಎಲ್ಲ ಜಾತಿ ಧರ್ಮದಲ್ಲಿ ಇದ್ದಾರೆ. ಅವ್ರಿಗೂ ಬೇಕಲ್ವಾ? ಯಾಕೆ ಕೊಡಕ್ಕಾಗಲ್ಲ? ನಿಮ್ ಕಡೆ ಪವರ್ ಇದೆ, ನಿಮ್ ಕಡೆಗೆ ಅಧಿಕಾರ ಇದೆ, ನಿಮ್ ಕಡೆ ಜ್ಞಾನ ಇದೆ. ಎಲ್ಲರೂ ಕರೀರಿ, ಕಮಿಟಿ ಕರೀರಿ, ಅಡ್ವೊಕೇಟ್ಗಳನ್ನ ಕರೀರಿ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಕರೀರಿ, ಅದನ್ನ ನಿರ್ಧಾರ ತಗೊಳ್ಳಿ. ಎಲ್ಲ ವಾಪಸ್ ತಗೋರಿ. ಎಲ್ಲಾ ಸಮಾಜದವ್ರಿಗೆ ನೀವೇನ್ ಮಾಡಿ, ಕಡು ಬಡವರಿಗೆ 3 ಎಕರೆ 4 ಎಕರೆಗಿಂತ ಕಡಿಮೆ ಇದ್ದವ್ರಿಗೆ ಎಲ್ಲರಿಗೂ ಇದನ್ನು ಕೊಡಕ್ಕೆ ನೋಡಿ. ಅದೇ ತರನಾಗಿ ಇನ್ನೊಬ್ಬರು ಮುಖಂಡ ನಮ್ಮ ಜೊತೆ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನು ಅನೇಕ 4 ವರ್ಷಗಳಿಂದ ನೀವು ಸತತವಾಗಿ ಹೋರಾಟ ಮಾಡ್ತಾ ಇದ್ರಿ 2A ಮೀಸಲಾತಿ ಕೊಡ್ಬೇಕಂತ ಹೇಳಿ. ಮೊನ್ನೆ ನಿಮಗೆ ಮೇಲೆ ಲಾಠಿ ಚಾರ್ಜ್ ಆಯ್ತು. ಈ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಈ ಸರ್ಕಾರಕ್ಕೆ ಒಂದೇ ಒಂದು ನಾವು ಪ್ರಶ್ನೆ ಕೇಳ್ತೀವಿ. ಯಾಕೆ ಈ ನಮ್ಮ ಪಂಚಮಸಾಲಿ ಜನಾಂಗದ ಮೇಲೆ ಯಾಕೆ ನಿಮಗೆ ಇಷ್ಟು ಸಿಟ್ಟು? ನಾವೇನು ಈಗ ನೋಡಿ, ಈಗ ನಾವು ಅಲ್ಪಸಂಖ್ಯಾತ ಇದ್ರೊಳಗೆ ನಾವು ಬರ್ತಾ ಇದೀವಿ. ನಮ್ಮಲ್ಲಿನೂ ಕಡು ಬಡವರು ಇದಾರೆ ಅಂತ ಕೇಳ್ತಾ ಇದ್ದೀನಿ. ಯಾವ ಸಮಾಜದಲ್ಲಿ ಶ್ರೀಮಂತರಿಲ್ಲ ಹೇಳ್ರಿ? ನೀವು ಎಷ್ಟು ಜನಾಂಗಕ್ಕೆ ಮೀಸಲಾತಿ ಕೊಟ್ಟಿದ್ದೀರಾ? ಎಲ್ಲ ಜನಾಂಗದಲ್ಲೂ ಶ್ರೀಮಂತರಿದ್ದಾರೆ, ಎಲ್ಲರಿದ್ದಾರೆ. ಎಲ್ಲ ಸಮಾಜದಲ್ಲೂ ಬಡವರಿದ್ದಾರೆ. ನಾವು ಕೇಳ್ತಾ ಇರೋದು ಒಂದೇ ಒಂದು, ಈ ಪಂಚಮಸಾಲಿ ಸಮಾಜದಲ್ಲಿ ಎಲ್ಲಿ ಕಡು ಬಡವರಿದ್ದಾರೋ ಅವ್ರನ್ನ ಇದನ್ನ ಮಾಡಿಕೊಂಡು ಎಷ್ಟೋ ನಮ್ಮ ಈ ಪಂಚಮಸಾಲಿ ಸಮಾಜದಲ್ಲಿ 70% ಕಡು ಬಡವರಿದ್ದಾರೆ. ನಾವು ಕೇಳ್ತಾ ಇರೋದು, ಈ ನಮ್ಮ ವಿದ್ಯಾವೇತನದಲ್ಲಿ ನಮ್ಮ ಮಕ್ಕಳು 95-96% ಮಾಡಿದ್ರು ಅವರಿಗೆ ವಿದ್ಯಾರ್ಥಿಯಲ್ಲಿ ಎಲ್ಲಿಯೂ ಸ್ಥಾನ ಇಲ್ಲ. ಅದೇ ಬೇರೆ ಇದರಲ್ಲಿ 35-36% ಮಾಡಿದ್ರೆ ಅವರಿಗೆ ಒಂದು ಇದು. ಅದು ಯಾಕೆ ನಮ್ಮ ಈ ಪಂಚಮಸಾಲಿ ಜನಾಂಗಕ್ಕೆ ಎಲ್ಲ ಸರ್ಕಾರದ ಮೇಲೆ ಇಷ್ಟು ಸಿಟ್ಟು ಅನ್ನೋದು ನಮ್ಮ ಪ್ರಶ್ನೆ. ಮತ್ತೆ ನಾವೊಂದು ಏನೋ ಒಂದು ಪ್ರತಿಭಟನೆ ಮಾಡಕ್ ಹೋದ್ರೆ ನಮ್ಮ ಮೇಲೆ ಲಾಠಿ ಚಾರ್ಜು ಎಲ್ಲನೂ ಮಾಡ್ತೀರಾ. ಯಾಕೆ ನಾವು ಶಾಂತಿಯುತವಾಗಿ ಮಾಡ್ಬೇಕಾದ್ರೆ ಯಾಕೆ ನಿಮ್ಮ ಇದನ್ನ ಮಾಡ್ತಾ ಇದ್ದೀರಿ ಅಂತ ನಾವು ಗೌರ್ಮೆಂಟ್ ಅಲ್ಲಿ ಒಂದು ಈ ಸರ್ಕಾರಕ್ಕೆ ಒಂದು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಏನು 4 ವರ್ಷಗಳನ್ನು ನಿರಂತರವಾಗಿ ನಾವು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿದ್ರು ಸಹ ನಮಗೆ 2A ಮೀಸಲಾತಿ ಕೊಡುವಂತ ಸರ್ಕಾರ ಇರಬಾರ್ದು, ಇವ್ರನ್ನ ವಜಾ ಮಾಡಬೇಕಂತ ಆಗ್ರಹಪಡಿಸ್ತಾರೆ. ಅದೇ ತರನಾಗಿ ಏನು ಲಿಂಗಾಯತ ಪಂಚಮಸಾಲಿಯ ಜಿಲ್ಲಾಧ್ಯಕ್ಷರಾದಂತ ನಿಂಗಪ್ಪ ಫಿರೋಜ್ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ. ಏನ್ ಹೇಳ್ತೀರಿ ಸರ್? ಯಾಕೆ ಅನೇಕ ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದಂತ ತಾವು? ನಾವು ಸತತ 4 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಆದ್ರೆ ಇಂಥ ದುಷ್ಟ ಸರ್ಕಾರ, ಇಂಥ ನೀಚ ಸರ್ಕಾರವನ್ನು ನಾವು ನೋಡಿರ್ಕಿಲ್ಲ. ಯಾಕಂದ್ರೆ ಹಿಂದೆ ಇದ್ದಂಥ ಸರ್ಕಾರ ಎಲ್ಲ ಮಂತ್ರಿಗಳು ಬರ್ತಿದ್ರು, ಮುಖ್ಯಮಂತ್ರಿಗಳು ಸಹ ಕುಂಟುಕೊಂತ ನಮ್ಮ ಎಲ್ಲಿ ಕರದಲ್ಲಿ ಬರ್ತಿದ್ರು. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಅಲ್ಲೇ ವಿಧಾನಸೌಧದಲ್ಲಿದ್ದು ಇಲ್ಲಂತ ಹೇಳ್ತಾರೆ. ಮತ್ತು ಎಲ್ಲಾ ಶಾಸಕರು ಅಲ್ಲೇ ಅದಾರ. ತೊಡೆ ಮಂದಿ ಬಂದು ನಮಗೆ ಬೆಂಬಲ ಕೊಟ್ಟರು, ಅವ್ರಿಗೆ ಧನ್ಯವಾದಗಳು. ಇದ್ದವ್ರು ಅವ್ರನ್ನ ಕರ್ಕೊಂಡ್ಬಂದು ಭೇಟಿ ಮಾಡಿಸುವಂತ ಸೌಜನ್ಯತೆ ಸುದಕ್ಕೆ ಇದ್ರಿಕಿಲ್ಲ. ಮತ್ತು ಇವರು ಗೌರ್ಮೆಂಟ್ ಆಫೀಸರ್ಸು ಮುಂದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಸಂಧಾನಕ್ಕೆ ಕರೆದಿವಿ ಅಂತ ಹೇಳ್ತಾರೆ. ನೀವು ಸಂಧಾನಕ್ಕೆ ಕರೆದದ್ದು ಎಲ್ಲಿಯಾದ್ರೂ ಒಂದು ಪ್ರೂಫ್ ಇದ್ರೆ ನಮಗೆ ತೋರಿಸ್ರಿ. ಸಂಧಾನದ ಮಾತೇ ಯಾರು ಆಡಿಲ್ಲ ನೀವು. ಈ ಪ್ರಕಾರ ಏನಂತ ಗೊತ್ತನ, ಹಿಂಗ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಹಲ್ಲೆ ಮಾಡ್ಬೇಕಂತೇಳಿ ನೀವು ಪ್ಲಾನ್ ಹಾಕೊಂಡ ಮಾಡ್ರಿ. ಅದಕ್ಕೇನಿದ್ರು ಇದು ಲಿಂಗಾಯತ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ವಜಾ ಮಾಡ್ಬೇಕಂತೇಳಿ ರಾಜ್ಯಪಾಲರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನು ಜಿಲ್ಲಾಧ್ಯಕ್ಷರು ಹೇಳುವ ಪ್ರಕಾರ ಈ ಸರ್ಕಾರವನ್ನು ವಜಾ ಮಾಡಬೇಕು ಮತ್ತು ಎಡಿಜಿಪಿ ಹಿತೇಂದ್ರ ಅವರನ್ನ ವಜಾ ಮಾಡಬೇಕಂತ ಹೇಳ್ತಾರೆ. ಅದೇ ತರನಾಗಿ ಯುವ ಮುಖಂಡರಂತ ಏನು ಗುಂಡು ಪಡ್ಲಿಲ್ಲ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅನೇಕ ದಿನಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಂತ ತಾವು ಈಗ ಕಳೆದ 3-4 ವರ್ಷಗಳಿಂದ ನಾವು ಈ ಲಿಂಗಾಯತ ಪಂಚಮಸಾಲಿಗೆ 2A ಮೀಸಲಾತಿಯನ್ನು ಕೊಡಿಸಬೇಕು. ಲಿಂಗಾಯತ ಎಲ್ಲ ಒಳಪಂಗಡಗಳಿಗೆ OBC ಮೀಸಲಾತಿಯನ್ನು ಕೊಡೋಸ್ಕರವಾಗಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿ ನಮ್ಮ ಶ್ರೀಗಳು ಕೂಡಲ ಸಂಗಮದಿಂದ ಬೆಂಗಳೂರವರೆಗೆ ಪಾದಯಾತ್ರೆಯನ್ನ ಮಾಡಿದ್ರು. ಆ ಸಂದರ್ಭ ಕೂಡ ರಾಜ್ಯ ಸರ್ಕಾರ ಏನೂ ಮಾಡಲಿಲ್ಲ. ಅದರ ನಂತರ ಬೆಳಗಾವಿಯಲ್ಲಿ 10 ಲಕ್ಷ ಜನರನ್ನ ಸೇರಿಸಿ
ಒಂದು ಬೃಹತ್ ಸಮಾವೇಶವನ್ನು ಮಾಡಿದ್ವಿ. ಹಾಗೂ ಕೂಡ ಆ ಸರ್ಕಾರನೂ ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಆದರೆ ಈಗಿನ ಸರ್ಕಾರ ಒಂದು ಪ್ರತಿಭಟನೆ ಹಕ್ಕನ್ನ ಒಂದು ಕಸಿಗೊಳ್ಳುವಂತ ಈ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ, ಇಂಥ ಒಂದು ನೀಚ ಸರ್ಕಾರಕ್ಕೆ ನಾವು ಧಿಕ್ಕಾರನ ಕೊಡೋದಕ್ಕೋಸ್ಕರವಾಗಿ ಇಡೀ ಇವತ್ತಿನ ದಿವಸ ನಮ್ಮ ಶ್ರೀಗಳನ್ನು ಕರೆಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡೋದ್ರ ಮೂಲಕ ಇವತ್ತಿನ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇದೀವಿ. 2A ಮೀಸಲಾತಿಗೆ ಆಗ್ರಹಿಸಿ ಇವತ್ತು ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ 4 ತಡೆದು ಇವತ್ತು ಪಂಚಮಸಾಲಿ ಸಮಾಜ ಹೋರಾಟ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮಹಿಳಾ ಏನೋ ಒಂದು ಪಂಚಮಸಾಲಿ ಮುಖಂಡರು ಸಹ ಭಾಗವಹಿಸಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನ್ ಹೇಳಕ್ ಇಷ್ಟಪಡ್ತಿರ್ತೀವಿ ಮೇಡಮ್? ಅನೇಕ 4 ವರ್ಷಗಳಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಆದ್ರೂ ಯಾವುದೇ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ನಾನು ಮೊದಲು ನಿಮಗೆ ಮೀಡಿಯಾ ಮಿತ್ರರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಅದ್ರ ಜೊತೆ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಈಗ ಸಾಕಷ್ಟು ದಿವಸದಿಂದ ನೀವೆಲ್ಲ ನಮ್ಮ ಜೊತೆಗೆ ಇದ್ದೀರಿ, ಸಪೋರ್ಟ್ ಎಲ್ಲ ಮಾಡ್ತಿದ್ದೀರಿ. ಅದಕ್ಕೆ ನಾನು ಮೊದಲು ನಿಮಗೆ ಎಲ್ಲ ನನ್ನ ಸಮಾಜದ ಪರವಾಗಿ ತುಂಬ ಧನ್ಯವಾದಗಳನ್ನ ಹೇಳಕ್ ಬಯಸ್ತೀನಿ. ನಾನು ಈಗಾಗಲೇ ಪಂಚಮಸಾಲಿ ಸಮಾಜ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕನಿಷ್ಠ ಒಂದು 7-8 ವರ್ಷ ಆಯ್ತು ನಾನೇ ಇದ್ದೀನಿ. ನಾನು ತಮ್ಮಲ್ಲಿ ಹೇಳೋದೇನಪ್ಪ ಅಂದ್ರೆ, ಈಗ 12 ವರ್ಷದಿಂದ ನಾವು ಈ ಹೋರಾಟದಲ್ಲಿ ಇದ್ದೀವಿ. ನಾವು ಏನು ಕೇಳತ್ತೀವಪ್ಪ ಅಂದ್ರೆ, ನಾವು ಇವತ್ತು ಯಾವುದೇ ಸರ್ಕಾರದ ಪರ ಕೇಳತ್ತಿಲ್ಲ, ಯಾವುದೇ ಸಮಾಜಕ್ಕೆ ವಿರುದ್ಧನೂ ನಾವು ಮಾಡ್ತಿಲ್ಲ. ನಾನು ಫಸ್ಟ್ ಹೇಳೋದಂದ್ರೆ, ನಾವು ಯಾವುದೇ ಸಮಾಜದ ವಿರುದ್ಧ ಮಾಡ್ತಿಲ್ಲ. ನಮ್ಮ ಸಮಾಜದ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೇವೆ ಹೊರತು ನಮಗೆ ರಾಜಕೀಯ ಮೀಸಲಾತಿ ಕೊಡಂತ ಮಾಡತ್ತಿಲ್ಲ. ನಾವು ಯಾರದೇ ಒಂದು ಮನೆಯನ್ನು ಒಡೆಯಬೇಕಂತ ಏನೂ ಇದರಲ್ಲಿ ನಾವು ಮಾಡ್ತಿಲ್ಲ. ಅದಕ್ಕಾಗಿ ಇವತ್ತೇನಪ್ಪ ಅಂದ್ರೆ, ನಾನು ಈಗ ಹೋದ್ಸರಿ ಯಡಿಯೂರಪ್ಪ ಸರ್ಕಾರ ಇದ್ದಾಗೂ ನಾವು ಹೋರಾಟ ಮಾಡಿದ್ವಿ. ಮಾಡಿ ಆ್ಯಕ್ಚುಲಿ ಅಪ್ಪರು ಯಾವಾಗ ಸುವರ್ಣಸೌಧ ಮುಂದೆ ಉಪವಾಸ ಸತ್ಯಾಗ್ರಹ ಕುಂತಿದ್ರು, ಅವಾಗಿಂದ ಹಿಡಿದು ಲಾಸ್ಟ್ ಅವ್ರು ಏನು ಬೆಂಗಳೂರು ಮುಟ್ಟುತನೂ ಪಾದಯಾತ್ರೆ ಮಾಡಿ ಅಲ್ಲಿ 8 ಲಕ್ಷ ಜನರ ಸಮಾವೇಶದಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಅಷ್ಟೇ ಅಲ್ಲದೆ ನಾವೆಲ್ಲ ಮಹಿಳಾ ದಿನಾಚರಣೆ ದಿವಸ ಯಡಿಯೂರಪ್ಪ ಸರ್ಗೆ ಹೋಗಿ ಬುಕ್ಕೆ ಕೊಟ್ಟು ಒಂದು ವಿಶ್ ಮಾಡಕ್ ಹೋದಾಗ, ಯಡಿಯೂರಪ್ಪ ಸರ್ ಇದ್ದವರು ಎಲ್ಲ ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಕೆಲಸನೂ ಮಾಡಿದ್ರು. ಅವಾಗ ನಾವೇನ್ ಮಾಡಿದೀವಪ್ಪ ಅಂತಂದ್ರ, ಎಲ್ಲ ಹೆಣ್ಮಕ್ಳು ನೋಡ್ರಿ, ನಮಗ್ ಬೇಕಾಗಿರೋದು ಮೀಸಲಾತಿ. ಅದರ ಸಲುವಾಗಿ ನಾವು ಎಲ್ಲ ಹೆಣ್ಮಕ್ಳು ಎಲ್ಲರೂ ಕಾನ್ಸ್ಟೇಬಲ್ಸ್ ಎಲ್ಲ ಕೇಳಿದ್ರು ನಿಮ್ ಹೆಸರು ಏನಂದಾಗ ನಾವು ಜೈ ಚೆನ್ನಮ್ಮ ಅಂತ ಬರ್ಸಿದ್ವಿ. ಎಲ್ಲ ಅವ್ರಿಗೆ ವಿಚಿತ್ರ ಆಯ್ತು, ಅಲ್ಲ ನೀವೆಲ್ಲ ಜೈಲ್ನಾಗ ಕುತ್ಕೊಂಡು ಜೈ ಚೆನ್ನಮ್ಮ ಅಂತ ಬರ್ತೀರಿ, ಎಷ್ಟು ಸಮಾಜ ಸ್ಪಿರಿಟ್ ಐತಂತೂ ಅಲ್ಲೆಲ್ಲ ಕೇಳಿದ್ರು ನಮ್ಗೆ ಬೆಂಗಳೂರು ಸಬ್ ಜೈಲಾಗ. ಆದ್ರೇನ ಅವತ್ತೇನ್ ನಮಗೆ ನಾವು ಮನಸ್ಸ ಈ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಮೇಲೆ ಒಂದು ಲಾಠಿ ಚಾರ್ಜ್ ಮಾಡ್ತೀವಿ, ಆ ಸರ್ಕಾರಕ್ಕೆ ಏನ್ ಹೇಳಕ್ ಕೊಡ್ತೀರಿ? ಎಷ್ಟು ದಿನ ಗಡುವು ಕೊಡ್ತಿರ್ತಾವ? ನಾನು ನೀನು ಮೊದಲೇ ಹೇಳಿದ್ದೀನಿ, ನಾವು ಯಾವುದೇ ಸರ್ಕಾರ ಪರ ಇಲ್ಲ, ನಮಗೆ ಏನ ಬೇಕಾಗಿರೋದು ಮೀಸಲಾತಿ ಅಷ್ಟೇ ಅಂತ. ಇವತ್ತು ನಾನು ಇವಳು ಬಿಜೆಪಿ, ನಾನು ಕಾಂಗ್ರೆಸ್ ಆ ಪ್ರಶ್ನೆ ಅಲ್ಲ. ಇವತ್ತು ನನಗ್ ಬೇಕಾಗಿರೋದು ಮೀಸಲಾತಿ, ಇವಳಿಗೆ ಬೇಕಾಗಿದ್ದನು ಮೀಸಲಾತಿ. ಅದಕ್ಕೆ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಯಡಿಯೂರಪ್ಪ ಅವರು ನಮ್ಮ ಸಮಾಜದವ್ರೆ ಆದ್ರೆ ಸಹಿತ ಅವಾಗೂ ನಮಗೆ ನ್ಯಾಯ ಸಿಗ್ಲಿಲ್ಲ. ಈಗ ಎಲ್ಲಾ ಸಮುದಾಯಗಳನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತವ್ರು ಸಿದ್ದರಾಮಯ್ಯ ಸರ್. ಅವ್ರಿಗೆ ನಾನು ಒಂದ್ ಹೇಳಕ್ ಬಯಸ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಸಾಕಷ್ಟು ಜನ ನಿಮ್ಮಲ್ಲಿ ಅಂದ್ರೆ ಎಲ್ಲ ಸಮುದಾಯನ ಒಗ್ಗೂಡಿಸ್ಕೊಂಡು ಹೋಗುವಂತ ನಾಯಕ ಅಂತ ಸಾಕಷ್ಟು ನಿಮ್ಮನ್ನು ಗುರುತಿಸ್ತಾರ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಳಕಳಿಯಿಂದ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ದಯವಿಟ್ಟು ನಮ್ಮ ಸಮಾಜದಲ್ಲಿ ಬಹಳ ಕಡು ಬಡವರು ಅದಾರ, ದಯವಿಟ್ಟು ಅವರಿಗೆ ಒಂದು ಮೀಸಲಾತಿಯನ್ನು ಕೊಟ್ಟು ಅವ್ರ ಜೀವನಕ್ಕೆ ಒಂದು ಸ್ಫೂರ್ತಿಯನ್ನು ನೀಡ್ರಿ ಅಂತ ಈ ಸಂದರ್ಭದಲ್ಲಿ ಮಾತ್ರ ನಾನು ಕೇಳಕ್ ಬಯಸ್ತೀನಿ. ಅದೇ ತರನಾಗಿ ಇನ್ನೊಬ್ಬ ಮಹಿಳಾ ಮುಖಂಡರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನೀವೇನು ಹೇಳ್ತೀರಿ? ಯಾಕಂದ್ರೆ ಅನೇಕ ದಿನಗಳಿಂದ ಹೋರಾಟ ಮಾಡಿದ್ರು, ನಿಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ. ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದು ನಿಮ್ಮ ಮೀಡಿಯಾ ಮುಖಾಂತರನೇ ತಿಳಿತಾ ಇದೆ. ಯಾಕಂತಂದ್ರೆ ನಾವು ಸಾಕಷ್ಟಲ್ಲಿ ಹೋರಾಟ ಮಾಡಾಕತ್ತೀವಿ, ಸಾಕಷ್ಟೆಲ್ಲ ಹೋರಾಟಗಳು ನಿರಂತರವಾಗಿ ನಡೀತಾ ಇದಾವೆ. ಆದ್ರೆ ನಿನ್ನೆ ಮೊನ್ನೆ ನಡೆದಂತ ಘಟನೆ ನೀವು ನೋಡಿದಿರಿ. ಇಂಥ ಘಟನೆ ಬ್ರಿಟಿಷರ್ ಕಾಲದಾಗ ನೋಡಿದ್ವಿ, ಈಗ ನಾವು ಅನುಭವಿಸಿದ್ವಿ ಅಂತ ಬಹಳ ವಿಷಾದನೆ ಅನಿಸ್ತದ. ಸರ್ಕಾರ ಯಾಕೆ ಇಂಥ ನಿರ್ಧಾರ ತಗೊಂಡು ಏನೋ ನಮಗೂ ಅರ್ಥ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಒಳ್ಳೆ ಮುಖ್ಯಮಂತ್ರಿ ಅಂತ ನಮಗೂ ತುಂಬಾ ಅಭಿಮಾನ ಅದ. ಅದ್ರ ಮೇಲೆ ಅವರು ಒಂದು ವಕೀಲರು ಅಂತ ನಮಗೂ ತುಂಬಾ ಅವ್ರ ಮೇಲೆ ಅಭಿಮಾನನೂ ಅದ. ಆದ್ರೆ ಅವ್ರು ಬರ್ಬೇಕಾಗಿತ್ತು ಆ ಜಾಗಕ್ಕೆ, ಒಂದು ಮನವಿಯನ್ನ ನಮ್ಮಿಂದ ಸ್ವೀಕರಿಸಿ 2 ಮಾತನ್ನ ಅವ್ರು ಮಾತಾಡುವಾಗಿದ್ರು. ನಮ್ಮ ಜನಾಂಗದ ಜನತೆ ಎಲ್ಲ 1 ಲಕ್ಷ ಜನ ಸೇರಿದ್ವಿ. ಆ 1 ಲಕ್ಷ ಜನಕ್ಕೆ ಬಂದು ಒಂದು ಮನವಿ ತಗೊಂಡಿದ್ರೆ ಸಿದ್ದರಾಮಯ್ಯನವರಿಗೆ ನಾವು ಜಯಕಾರ ಹಾಕ್ತಾ ಇದ್ವಿ. ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು, ಸುವರ್ಣಸೌಧದಲ್ಲಿ ಕುತ್ಕೊಂಡು ಅವ್ರ ಕಮಾಂಡ್ ಲಾಠಿ ಚಾರ್ಜ್ ಅಂತ ಪಾಸ್ ಮಾಡಿದ ಮೇಲೆನೆ ಪೊಲೀಸರ ದಬ್ಬಾಳಿಕೆ ನಮ್ಮ ಮೇಲೆ ಆಗಿರೋದು ಅಂತ ನಾನು ಜೋರಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವತ್ತವ್ರ ಕಮಾಂಡ್ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಕಾನೂನಿನ ಅರಿವಿದ್ದಕ್ಕೆ ನಾವು ಬೇಕು ವೃತ್ತಿಯಿಂದ ವಕೀಲಿಕೆ ಮಾಡ್ತೀನಿ. ನನಗೂ ಗೊತ್ತೈತಿ, ಚೀಫ್ ಮಿನಿಸ್ಟರ್ ಆದೇಶ ಇಲ್ದಂಗೆ ಯಾರು ADGP ರೋಡಿಗೆ ಬರೋದಿಲ್ಲ. ADGP ಅವ್ರ ಲಾಠಿ ಹಿಡ್ಕೊಂಡು ಬಂದಾರ ನಮ್ಮ ಮೇಲೆ. ADGP ಅವ್ರು ಬಂದಾರ, IG ಅವ್ರು ಬಂದಾರ, ಕಮಿಷನರ್ ಅವ್ರು ಬಂದಾರ, SP ಅವ್ರು ಬಂದಾರ. ಅವರೇ ಸಿವಿಲ್ ಡ್ರೆಸ್ನಾಗ ಬಂದಾರ. ಇದು ವಿಷಾದನೆ. ಯಾಕಂದ್ರೆ ನಾವು ನಮ್ಮ ಹತ್ರ ರೆಕಾರ್ಡಿಂಗ್ಸ್ ಅದಾವ. ಸಿವಿಲ್ ಡ್ರೆಸ್ ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡ್ತಾರ ನಮ್ಮ ಯುವಕರ ಮೇಲೆ. ಯುವಕರು ತಲೆ ಹೊಡೆದಾರ, ಯುವಕರು ಕೈಕಾಲ್ ಮುರಿದಾರ. ಅದಕ್ಕೆ ಯಾರ್ರೀ ಕೊಡೋರು ಇವತ್ತು? ಅದಕ್ಕೆ ಆನ್ಸರ್ ಕೊಡ್ರಿ. ಯಾಕೆ ಇಂಥ ಗಲಾಟೆಗಳು ಮಾಡ್ಬೇಕು? ನಮ್ಮ ಜನಾಂಗ ಅನ್ನದಾತ್ರ ನಾವು ರೈತಕಿ ಕುಟುಂಬದಿಂದ ಬಂದವರು. ಅಣ್ಣ ನೀಡುವಂತ ಕೈಗಳು ಇವತ್ತು ಲಾಠಿ ಚಾರ್ಜ್ ಬೇಕಿತ್ತ? ಅಲ್ಲ, ನಿಮ್ಮಲ್ಲೇನೆ ಒಡಕಿದೆ ಪಂಚಮಸಾಲಿ ಸಮಾಜದಲ್ಲಿ. ಯಾಕಂದ್ರೆ ಕಾಶ್ಯಪ್ನವರು ನಿಮ್ಮ ಬೆಂಬಲಕ್ಕೆ ಬರಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ? ಮತ್ತೆ
ನೋಡ್ರಿ ಈ ಸಮಾಜವನ್ನು ಯಾರು ಬಳಸ್ಕೊಂತಾರಲ್ಲ ಸಮಾಜ ಅವ್ರಿಗೆ ತಕ್ಕ ಪಾಠ ಕಲಿಸ್ತೈತಿ. ಯಾಕಂತಂದ್ರೆ ಅವರು ಅವಾಗ ಎಷ್ಟು ಮುಂಚೂಣಿಯಲ್ಲಿ ಇದ್ರು, ಅವ್ರು ಎಷ್ಟು ಹೋರಾಟ ಮಾಡಿದ್ರು ನೀವೆಲ್ಲರೂ ನೋಡಿದಿರಿ, ಜನತೆ ಎಲ್ಲಾನು ನೋಡೈತಿ. ಅದು ವಿತ್ ಸಾಕ್ಷಿ ಅದಾವು ಎಷ್ಟು ವೇಷಾರೋಷದಿಂದ ಅವ್ರ ಭಾಷಣಗಳನ್ನ ಮಾಡ್ತಾ ಇದ್ರು ಅಂತ. ಆದ್ರೆ ನಾ ಏನು ಹೇಳಕ್ ಇಷ್ಟಪಡ್ತೀನಿ, ನಿಮಗೆ ಅಧಿಕಾರ ಸಿಕ್ಕಾಗ ಅಧಿಕಾರದ ಪರವಾಗಿ ಆ ಅಧಿಕಾರವನ್ನು ಯುಟಿಲೈಸ್ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ನಿಮ್ಗೆ ಅಧಿಕಾರ ಕೊಡಿಸಿದ್ವಿ ನಾವು. ಇವತ್ತು ನೀವು ಅಧಿಕಾರ ಸಿಕ್ಕ ಮೇಲೆ ನೀವು ನಮ್ಮ ವಿರೋಧ ಬೀಳ್ತೀರಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಇವತ್ತು ನೀವು ಅಧಿಕಾರ ಸಿಕ್ಕ ಕೂಡಲೇ ನಮ್ಮನ್ನು ಬಿಟ್ಟು ಆಗಲಿ. ಕಾಂಗ್ರೆಸ್ ಇಂದ ಬಹಳ ಜನ ಬಂದಾರ, ನೀವು ಕಾಶಪ್ಪನವ್ರನ್ನ ಮಾತ್ರ ಯಾಕೆ ಕೇಳಾಕತ್ತೀರಿ ನನಗೆ ಅರ್ಥ ಆಗ್ತಿಲ್ಲ. ಒಬ್ಬರು ಬಿಟ್ರೆ ನಮ್ಮ ಸಮಾಜ ಇಲ್ಲ, ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಜನ ಅದಾರ, ರಾಷ್ಟ್ರೀಯ ಅಧ್ಯಕ್ಷರ ಆಗುವಂತ ಕೆಪಾಸಿಟಿ ಇರೋರು ಸಾವಿರಾರು ಜನ ಅದಾರ. ಆದ್ರೆ ಅವ್ರಿಗೆ ಒಂದು ಬೆಲೆ ಕೊಟ್ಟು 50 ವರ್ಷದಿಂದ ಅವರ ಫ್ಯಾಮಿಲಿ ಒಂದು ರಾಜಕೀಯ ಕುಟುಂಬದಿಂದ ಬಂದಾರ ಅಂತಂದು ಸ್ವಾಮೀಜಿ ಅವರಿಗೆ ಮರ್ಯಾದೆ ಕೊಟ್ಟು ಆ ಸ್ಥಾನ ಕೊಟ್ಟಿದ್ರದನ್ನ ಅವ್ರು ಉಳಿಸ್ಕೊಳ್ಳಿಲ್ಲ. ಅವ್ರು ಉಳಿಸ್ಕೋಬೇಕಿತ್ತು. ಉಳಿಸ್ಕೊಂಡು ನಮ್ಮ ನ್ಯಾಯ ಒದಗಿಸ್ಕೊಟ್ಟಿದ್ರ ಅವ್ರನ್ನ ಇನ್ನೂ ನಾವು ತಲೆ ಮೇಲೆ ಹೊತ್ಕೊಂಡು ಮರೆಸ್ತಾ ಇದ್ವಿ. ಅದನ್ನ ಅವ್ರು ಅನುಭವಿಸ್ತಾರ, ಮುಂದಿನ ಚುನಾವಣೆ ಒಳಗೆ ಅವ್ರು ಅನುಭವಿಸ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ.